ನಮ್ದು ಹಳೆ ಮನೆ ಅಲ್ಲಿ ಇದ್ರೆ ನೋಡ್ರೆ ಆಕ್ಸಿಡೆಂಟ್ ಆಗಿತ್ತಲ್ಲ ಅದೇ ಮೊನ್ನೆ ಆಕ್ಸಿಡೆಂಟ್ ಹಳೆ ಮನೆ ಅದಲ್ಲ ಯೂನಿಕಾಲ್ ನಿಮ್ಮ ಪ್ರಭುಣ ನಮ್ದು ಹಳೆ ಮನೆ ಅಲ್ಲಿ ಇದ್ರೆ ನೋಡ್ರೆ ದಾರಿ ಬಿಡ ಹಿಂದಕ್ಕೆ ಸರ್ಕ ఇక్కడ బలి ఇక్కడ జాಗ
ಎಲ್ಲ ಕೀರ್ತಿ ತರ ಅಂತ ದಾವಣಗೆರೆ ದಕ್ಷಿಣ ಕೀರ್ತಿ ತರ ಅಂತ ಕೆಲಸ ಮಾಡ್ಬೇಕಂತ ಹೇಳಿ ನಮ್ಮ ಕಾಲೋನಿ ಜನರಲ್ಲಿ ಮನವಿ ಮಾಡ್ತಾ ಇದ್ದಾನೆ. ಧನ್ಯವಾದಗಳು. ಕಾಂಗ್ರೆಸ್ ಪೈಸಕ್ಕೆ ಶಾಮರಾವ್ರಿಗೆ ಮಾವಿ MLA ಸಾಹೇಬರಿಗೆ ದಾರಿ ಬಿಡ ಹಿಂದಕ್ಕೆ ಸರ್ಕಾರ ಬೆಳಗ್ಗೆಯಿಂದ ಸಮರ್ಥ ಅವರು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರು ಮತಯಾಚನೆಗೆ ಇಳಿದಿರುವಂತದ್ದು ಕ್ಷೇತ್ರದ ಕೆಲವೊಂದಿಷ್ಟು ನಗರದ ವಾರ್ಡ್ಗಳಲ್ಲಿ ಈಗ ಸಂಚಾರ ಮಾಡಿರುವಂತದ್ದು. ಕೇಳೋಣ ಯಾವ ತರ ರೆಸ್ಪಾನ್ಸ್ ಸಿಗ್ತಾ ಇದೆ ಮತದಾರರಿಂದ ಅಂತೇಳಿ. ಸರ್, ಬೆಳಗ್ಗೆಯಿಂದ ಕೂಡ ಮತಯಾಚನೆ ಮಾಡ್ತಾ ಇದ್ರಿ, ಯಾವ ತರ ಜನರು ನಿಮ್ಮನ್ನ ಹಚ್ಕೋತಿದ್ದಾರೆ? ಬಹಳ ಚೆನ್ನಾಗ್ರಿ ಸರ್, ಬಹಳ ಚೆನ್ನಾಗಿ. ಈಗ ನಾವ್ ಏಕೆಹಟ್ಟಿನಲ್ಲಿ ಇದೀವಿ. ಜನ ಎಲ್ಲಾರು ನಮ್ಮನ್ನ ಸ್ಪಂದಿಸ್ತಿದ್ದಾರೆ. ಏನಾದ್ರು ಸಮಸ್ಯೆ ಹೇಳ್ಕೊತಿದ್ದಾರೆ ನಿಮ್ ಮುಂದೆ, ಈ ತರ ಸಮಸ್ಯೆ ಇದೆ ನಮ್ಗೆ, ನೀವು ಗೆದ್ದು ಬಂದ್ರೆ ಈ ಟೈಪ್ ಮಾಡ್ಬೇಕು, ನಮ್ಗೆ ಈ ಸೌಲಭ್ಯ ಬೇಕು ಅಂತ ಏನೋ ಹ್ಞೂನ್ರಿ. ಈಗ ನಾವ್ ಇಲ್ಲಿ ಏಕೆಹಟ್ಟಿನಲ್ಲಿ ಇದೀವಿ ಅಲ್ರಿ ಸರ್. ಇಲ್ಲಿ ಸ್ಲಮ್ ಬೋರ್ಡ್ ಇಂದ 150 ಮನೆ ಡೆವಲಪ್ ಮಾಡ್ತಿದಾರೆ ಸರ್. ಪೈಪ್ ಲೈನ್ ಅಲ್ಲಿ ಐತಿ, ಮನೆಗಳು 1 ಫ್ಲೋರ್ ಕಟ್ಟಂಗ್ ಆಗೈತಿ, ಪ್ಲಾಸ್ಟರಿಂಗ್ ವರ್ಕ್, ಆಮೇಲೆ ಗೋಡೆ ಕಟ್ಟೋದು ಅವು ಮುಗಿಯೋದೈತಿ. ಅದ್ ಬಿಟ್ರೆ ಮೇನು ಮೇಂಟೆನೆನ್ಸ್ ಕೆಲ್ಸಗಳು ಬಹಳ ಇದಾವ್ರಿ ಸರ್. ಚರಂಡಿ ಏನಾರ ಬ್ಲಾಕೇಜ್ ಇದ್ರೆ, ಇಲ್ಲಾಂದ್ರೆ ಲೈಟ್ ಏನಾರ ವರ್ಕ್ ಆಗ್ತಿಲ್ಲ, ಸ್ಟ್ರೀಟ್ ಲೈಟ್, ಅಂತವು ನಮ್ ಗಮನಕ್ಕೆ ತರ್ತಿದಾರೆ ಸರ್. ಅಂದ್ರೆ ಈ ಬೆಳಗ್ಗೆಯಿಂದ ಕೂಡ ಇನ್ ಮುಂದೆ ಯಾವ ಇದು ನಗರಕ್ಕೆ ಹೋಗ್ತಾರೆ, ಯಾವ ವಾರ್ಡ್ ಹ್ಞೂನ್ರಿ. ಬೆಳಗ್ಗೆ ಆನೆಕೊಂಡ, ಆಮೇಲೆ ಸಂಜೆ ಬಸವರಾಜಪೇಟೆಗೆ ಹೋಗ್ತೀವಿ. ಸರ್, ಕೊನೆಯದಾಗಿ ನೀವು ಕಾಲಲ್ಲಿ ಚಪ್ಪಲಿ ಹಾಕದೆ ಮತಯಾಚನೆ ಮಾಡ್ತಾ ಇದ್ರು, ಏನ್ ಶಪಥ ಮಾಡಿದಿರಿ ಅಂತ? ಹಂಗೇನು ಇಲ್ರಿ ಸರ್, ನಾವು ಯಾವಾಗ್ಲೂ ಚೂರು ಅಡ್ಡಾಡಕರ ಜಾಸ್ತಿ, ಯಾಕಂದ್ರೆ ಹಿರಿಯರ್ ಸಿಗ್ತಾನೆ ಇರ್ತಾರೆ, ಅವ್ರಿಗೆ ನಮಸ್ಕಾರ ಮಾಡಕರ ಚಪ್ಲಿ ಹಾಕೊಂಡಿಲ್ ಮಾಡಿದ್ರೇನೆ ನಮ್ ಸಂಸ್ಕಾರ ಅಂತ. ಅಂದ್ರೆ ಈಗ ಏನಂತಂದ್ರೆ ಸಮರ್ಥ ಅವರು ಈ ಒಂದು ಕ್ಷೇತ್ರದಿಂದ ಗೆಲ್ಲೋ ತನಕ ನಾವು ಚಪ್ಪಲ್ ಹಾಕಲ್ಲ ಅಂತ ಏನ ಶಪಥ ಮಾಡಿದಾರ ಅಂತ? ಇಲ್ರಿ ಸರ್, ನಾವು ನಮ್ದು ಯಾವಾಗ್ಲೂ ಹಿಂಗೆ ಇರ್ತೈತ್ರಿ ಸರ್. ಇದಿಷ್ಟು ಅಂತಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರ ಮಾತು. ಜನರು ಹೋದಲೆಲ್ಲ ರೆಸ್ಪಾನ್ಸ್ ಮಾಡ್ತಾ ಇದಾರೆ, ಅವರ ಸಮಸ್ಯೆಗಳನ್ನ ಹೇಳ್ಕೊತಾ ಇದಾರೆ. ಆದಷ್ಟು ಬೇಗ ನಾವು ಗೆದ್ದು ಬಂದ್ರೆ ಅವೆಲ್ಲ ಸಮಸ್ಯೆಗಳನ್ನ ನಾವು ಈಡೇರಿಸ್ತೀನಿ ಅಂತ ಸಮರ್ಥ ಅವರು ಹೇಳಿರ್ತಾರೆ. ಕ್ಯಾಮರಾಮನ್ ಲೋಕೇಶ್ ಜೊತೆ ಶಿವಮಡಿವಾಳ, ದಾವಣಗೆರೆ.